ನಾವು ಇನ್ನೊಬ್ಬರ ಜೊತೆ ಮಾತಾಡುವಾಗ ಯಾವ ವೈಬ್ರೇಷನ್ನ ಇಲ್ಲಿಂದ ಪಾಸ್ ಮಾಡ್ತೀವೋ ಅದೇ ವೈಬ್ರೇಷನ್ ನಮಗೆ ಅವರಿಂದ ಸಿಗುತ್ತೆ. ಹಾಗಿರುವಾಗ ನಾವು ಒಂದು ದಿನದಲ್ಲಿ, ಒಂದು ಇಡೀ ದಿನದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಫ್ಯಾಮಿಲಿ, ಅದಾದಮೇಲೆ ಕೆಲಸದಲ್ಲಿ ಈ ಥರ ಫ್ರೆಂಡ್ಸು, ರಿಲೇಟಿವ್ಸ್ ಅಂತ ಎಷ್ಟೊಂದು ಜನರನ್ನ ಭೇಟಿ ಮಾಡ್ತಾ ಇರ್ತೀವಿ, ಎಷ್ಟೊಂದು ಜನರ ಜೊತೆ ಮಾತಾಡ್ತಾ ಇರ್ತೀವಲ್ವಾ. ಅಷ್ಟು ಜನರ ಜೊತೆ ಮಾತಾಡುವಾಗ ನಾವು ಪ್ರತಿ ಒಬ್ಬರ ಜೊತೆ ಯಾವ ವೈಬ್ರೇಷನ್ನ ಇಲ್ಲಿಂದ ರಿಲೀಸ್ ಮಾಡ್ತಾ ಇದ್ದೀವಿ. ಅವ್ರ ಕಡೆಯಿಂದ ನಮಗೆ ಪ್ರೀತಿನಾದರೂ ಸಿಗಲಿ, ಕೋಪನಾದರೂ ಸಿಗಲಿ, ದ್ವೇಷನಾದರೂ ಸಿಗಲಿ, ಏನೇ ಸಿಗಲಿ ನಮಗೆ, ನಾವು ಮಾತ್ರ ಪ್ರತಿ ಒಬ್ಬರಿಗೂ ನಾನಿವಾಗ ಹೇಳೋ 3 ನಮ್ಮ ಕಡೆಯಿಂದ ರಿಲೀಸ್ ಮಾಡಿದ್ರೆ ಆವಾಗ ನೋಡ್ತಾ ಇರಿ ಪ್ರತಿ ಒಬ್ಬರ ಜೊತೆ ನಿಮ್ಮ ರಿಲೇಶನ್ಶಿಪ್ ಹೇಗಿರುತ್ತೆ, ಎಷ್ಟು ಅದ್ಭುತವಾಗಿರುತ್ತೆ, ಅವರು ಎಷ್ಟು ಚೆನ್ನಾಗಿ ಬದಲಾಗ್ತಾರೆ ನಿಮ್ಮ ಜೊತೆ ಮಾತಾಡೋದ್ರಲ್ಲಾಗ್ಲಿ, ಬಿಹೇವಿಯರಲ್ಲಾಗ್ಲಿ ಅಂತ ನೋಡಿ. ಏನ್ ಮಾಡಬೇಕು ಅಂದ್ರೆ, ನಂಬರ್ 1 ಕ್ಷಮೆ. ಇನ್ನೊಬ್ಬರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಥವಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂದ್ರೆ ಪರವಾಗಿಲ್ಲ, ಅವ್ರು ಯಾವುದೇ ವಿಷಯಕ್ಕೆ ಕೋಪ ಮಾಡ್ಕೊಂಡಿರ್ಲಿ, ಯಾವುದೇ ವಿಷಯಕ್ಕೆ ಬೇಜಾರಾಗಿರ್ಲಿ, ನೀವು ಮನಸ್ಸಲ್ಲಿ ಅವರನ್ನ ಕ್ಷಮಿಸ್ಬಿಡಿ. ನಿಮ್ಮನ್ನು ನೀವು ಕ್ಷಮಿಸ್ಬಿಡಿ. ಯಾಕೆಂದ್ರೆ ಇಲ್ಲಿವರೆಗೂ ಅವ್ರ ಬಗ್ಗೆ ನೀವು ತಪ್ಪಾಗಿ ಅನ್ಕೊಂಡಿದ್ದಕ್ಕೆ. ಕ್ಷಮೆ ಒಂದು ಇದ್ದಾಗ ನಿಮ್ಮ ಫ್ರೀಕ್ವೆನ್ಸಿ ಇನ್ನಷ್ಟು ಹೈ ಆಗುತ್ತೆ. ನೆಕ್ಸ್ಟ್ ಪ್ರೀತಿ ಅನ್ನೋದು ಪ್ರತಿ ಒಬ್ಬ ನಾವು ಮನುಷ್ಯರಾಗಿ ನಮ್ಮ ಈಕ್ವಲ್ ಆಗಿರೋ ಮನುಷ್ಯರಿಗೆ ನಾವು ಪ್ರೀತಿ ಅನ್ನೋ ವೈಬ್ರೇಷನ್ನ ಕಳಿಸಿದಾಗ ನಮ್ಮ ಫ್ರೀಕ್ವೆನ್ಸಿ ಇನ್ನಷ್ಟು ಹೈ ಆಗುತ್ತೆ. ಆಗ ಅದೇ ಪ್ರೀತಿ ಅನ್ನೋ ವೈಬ್ರೇಷನ್ನೇ ಅವ್ರಿಗೂ ಹೋಗಿ ರೀಚ್ ಆಗುತ್ತೆ, ಅವರಿಂದ ಕೂಡ ನಮ್ಗೆ ಅದೇ ಬರುತ್ತೆ. ಸೊ ನೀವು ನಿಮ್ಮ ಮನಸ್ಸಲ್ಲೇ ನೀನು ತುಂಬಾ ಒಳ್ಳೆಯವನು ಅಥವಾ ತುಂಬಾ ಒಳ್ಳೆಯವರು, ಹಾಗಾಗಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಮನಸ್ಸಲ್ಲಿ ಅನ್ಕೊಳ್ಳಿ. ನಿಮ್ಮನ್ನು ನೀವು ಪ್ರೀತಿಸಿ. ಅದಾದ್ಮೇಲೆ ಕೊನೆಯದಾಗಿ ನೀವು ಕ್ಷಮೆ, ಪ್ರೀತಿ ಆದ್ಮೇಲೆ ಆಶೀರ್ವಾದ ಮಾಡಿ. ಅವರಿಗೆ ಏನಂತ ಆಶೀರ್ವಾದ ಮಾಡ್ತೀರಾ? ಯೂನಿವರ್ಸ್ ನಿಮ್ಮನ್ನ ಯಾವಾಗಲೂ ಸಂತೋಷವಾಗಿಟ್ಟಿರ್ಲಿ, ನಿಮಗೇನು ಬೇಕೋ ಎಲ್ಲವನ್ನ ಕೊಟ್ಟು ನೀವು ಯಾವಾಗಲೂ ಯಾವುದೇ ಒಂದು ಕೊರತೆ ಇಲ್ಲದೆ ಜೀವನದಲ್ಲಿ ತುಂಬ ಚೆನ್ನಾಗಿ ತುಂಬ ಖುಷಿಯಾಗಿರ್ತೀರಾ ಅಂತ ಒಂದು ಆಶೀರ್ವಾದ ಕೊಡಿ ಅವರಿಗೆ. ಆವಾಗ ನೋಡಿ ನಿಮ್ಮ ಫ್ರೀಕ್ವೆನ್ಸಿ ಇಮಿಡಿಯೇಟ್ ಆಗಿ ಹೈ ಆಗುತ್ತೆ, ಅವರು ಕೂಡ ಬದಲಾಗ್ತಾರೆ. ಆ ಬದಲಾವಣೆ ಎಷ್ಟು ಮಿರಾಕ್ಯುಲಸ್ ಆಗಿರುತ್ತೆ ಅಂತ ನೋಡಿ. ಸೊ ಫಾರ್ಗಿವ್ನೆಸ್, ಲವ್, ಬ್ಲೆಸ್ಸಿಂಗ್, ಕ್ಷಮೆ, ಪ್ರೀತಿ, ಆಶೀರ್ವಾದ, ಈ 3 ಮಾತ್ರ ಯಾವಾಗಲೂ ಮರಿಬೇಡಿ. ಆಗ ನಿಮ್ಮ ಫ್ರೀಕ್ವೆನ್ಸಿ ಹೈ ಆಗ್ತಾನೆ ಇರುತ್ತೆ.